ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಕಲೆಕ್ಟರ್ ಅವರ ಬೆಂಗಾವಲು ಪಡೆಯು ಒಂದು ಛೇದಕದಲ್ಲಿ ಹಾದು ಹೋಗುವಾಗ ಆಕೆಯ ಕಣ್ಣುಗಳು ಅಲ್ಲಿ ನಿಂತಿದ್ದ ಸಂಚಾರ ನಿರೀಕ್ಷಕರ ಮೇಲೆ ಬಿದ್ದವು. ಕಲೆಕ್ಟರ್ ತಕ್ಷಣ ತನ್ನ ಕಾರನ್ನು ನಿಲ್ಲಿಸಿ ತನ್ನ ಕಾವಲುಗಾರನನ್ನು ಇನ್ಸ್ಪೆಕ್ಟರ್ಗೆ ಕರೆಯಲು ಕಳುಹಿಸಿದರು. ಕಲೆಕ್ಟರ್ ತನಗೆ ಕರೆ ಮಾಡುತ್ತಿದ್ದಾರೆಂದು ಅರಿತುಕೊಂಡಾಗ ಇನ್ಸ್ಪೆಕ್ಟರ್ ಸ್ವಲ್ಪ ಚಿಂತಿತರಾದರು. ತನಗೆ ಏಕೆ ಕರೆ ಮಾಡಲಾಗುತ್ತಿದೆ ಮತ್ತು ತಾನು ಏನು ತಪ್ಪು ಮಾಡಿದ್ದೇನೆ ಎಂದು ಯೋಚಿಸಲು ಪ್ರಾರಂಭಿಸಿದರು. ಅವರು ಭಯಭೀತರಾಗಿ ಕಲೆಕ್ಟರ್ ಕಾರಿನ ಬಳಿಗೆ ಬಂದರು. ಕಾರಿನಲ್ಲಿ ಕುಳಿತಿದ್ದ ಕಲೆಕ್ಟರ್ನನ್ನು ನೋಡಿ ಅವರು ಆಘಾತಕ್ಕೊಳಗಾದರು. ಯಾರು ಮತ್ತು ಏಕೆ ಕರೆದರು ಎಂಬುದರ ಸಂಪೂರ್ಣ ಸತ್ಯವನ್ನು ತಿಳಿಯಲು ಕೊನೆಯವರೆಗೂ ವಿಡಿಯೋ ನೋಡಿ. ಮಧ್ಯಪ್ರದೇಶದ ಒಂದು ಜಿಲ್ಲೆಯಲ್ಲಿ ಒಂದು ಕುಟುಂಬ ವಾಸಿಸುತ್ತಿದೆ. ಅವರಿಗೆ ಅಯಾನ್ ಎಂಬ ಮಗ ಮತ್ತು ಅವರ ಪತ್ನಿ ಆಸ್ತಾ ಇದ್ದಾರೆ. ಅಯಾನ್ ಇತ್ತೀಚೆಗೆ ಸಂಚಾರ ಪೊಲೀಸ್ ಇಲಾಖೆಯ ಸಬ್ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡರು. ಅವರು ಮದುವೆಯಾಗಿ ಕೇವಲ 6 ತಿಂಗಳುಗಳಾಗಿವೆ. ಆಸ್ತಾ ಮನೆಯಲ್ಲಿ ತನ್ನ ಅತ್ತೆಯನ್ನು ಗೌರವಿಸುತ್ತಾರೆ ಮತ್ತು ತನ್ನ ಗಂಡನನ್ನು ಪಾಲಿಸುತ್ತಾರೆ. ಮದುವೆಯಾದ 6 ತಿಂಗಳ ನಂತರ ಅಯಾನ್ ತನ್ನ ನಗರದಲ್ಲಿ ಸರ್ಕಾರಿ ಕೆಲಸ ಖಾಲಿ ಇದೆ ಎಂದು ಕಂಡುಕೊಳ್ಳುತ್ತಾನೆ. ಆಕೆಗೂ ಶಿಕ್ಷಣ ನೀಡಿದರೆ ತನಗೆ ಸರ್ಕಾರಿ ಕೆಲಸ ಸಿಗುತ್ತದೆ ಮತ್ತು ಉತ್ತಮ ಜೀವನ ನಡೆಸಬಹುದು ಎಂದು ಅವನು ಭಾವಿಸುತ್ತಾನೆ. ಈ ಆಲೋಚನೆಯೊಂದಿಗೆ ಅವನು ತನ್ನ ಹೆಂಡತಿಯ ಬಳಿಗೆ ಹೋಗಿ ಅವಳನ್ನು ತನ್ನ ಮನೆಗೆ ಬರಲು ಕೇಳುತ್ತಾನೆ. ಅವನು ಹೇಳುತ್ತಾನೆ, ನನಗೆ ಎಲ್ಲಾ ದಾಖಲೆಗಳನ್ನು ಕೊಡಿ, ನಾನು ನಿಮ್ಮ ಫಾರ್ಮ್ ಅನ್ನು ಭರ್ತಿ ಮಾಡುತ್ತೇನೆ. ನೀವು ಕೆಲವು ಪರೀಕ್ಷೆಗಳನ್ನು ಬರೆದರೆ ನಿಮಗೂ ಸರ್ಕಾರಿ ಕೆಲಸ ಸಿಗುತ್ತದೆ, ನಮ್ಮ ಜೀವನ ಉತ್ತಮವಾಗುತ್ತದೆ. ಆಯಾಂಶು ಮಾತುಗಳನ್ನು ಕೇಳಿ ಆಸ್ತಾ ಮೌನವಾಗಿ ನಿಂತಳು. ಇದನ್ನು ನೋಡಿ ನೀವು ನನ್ನನ್ನು ಕೇಳಲಿಲ್ಲವೇ? ನಾನು ನಿಮ್ಮ ದಾಖಲೆಗಳನ್ನು ತುಂಬಬೇಕು. ನೋಡಿ, ನಾನು ಹೆಚ್ಚು ಅಧ್ಯಯನ ಮಾಡಲಿಲ್ಲ. ಅದರ ನಂತರ ನಾನು ನನ್ನನ್ನು ಮದುವೆಯಾದಾಗ ನನ್ನ ಕುಟುಂಬ ಸದಸ್ಯರು ನೀವು ಮನೆಯನ್ನು ನಿರ್ವಹಿಸಿದರೆ ನಿಮ್ಮ ಅತ್ತೆಯ ಮನೆಯಲ್ಲಿ ನೀವು ಉತ್ತಮ ಜೀವನವನ್ನು ಹೊಂದಿರುತ್ತೀರಿ ಎಂದು ಹೇಳಿದರು. ನಿಮ್ಮ ಹೆಂಡತಿಯೊಂದಿಗೆ ವಾಸಿಸುವುದು ಅಷ್ಟು ದೊಡ್ಡ ಸತ್ಯವನ್ನು ನೀನು ನನಗೆ ಏಕೆ ಹೇಳಬಾರದು ದಚ್ವಾ? ಅಯಾನ್ ಹೇಳಿದ. ಮನೆಯಲ್ಲಿ ಕೋಪದ ಕಿರುಚಾಟದ ಶಬ್ದಗಳು ಜೋರಾಗಿ ಕೇಳಿಬಂದವು. ಆಗ ಅವನ ಹೆತ್ತವರು ಆ ಕೋಣೆಯ ಕಡೆಗೆ ಬಂದರು. ಆಗ ಅಯಾನ್ನ ಹೆತ್ತವರು ಅಲ್ಲಿಗೆ ಬಂದು ಅವನಿಗೆ ವಿವರಿಸಲು ಪ್ರಾರಂಭಿಸಿದರು. ನಯನ, ಈ ಹುಡುಗಿ ಒಳ್ಳೆಯ ನಡತೆಯನ್ನು ಹೊಂದಿದ್ದಾಳೆ. ಅವಳು ಓದಿಲ್ಲದಿದ್ದರೆ ಏನಾಯಿತು? ನೀನು ಓದಿದ್ದಾಳೆ, ಅದಕ್ಕಾಗಿಯೇ ನಾವು ನಿನ್ನನ್ನು ಮದುವೆ ಮಾಡಿಸಿದೆವು. ಅವಳು ನಿನ್ನನ್ನು ಚೆನ್ನಾಗಿ ಓದಿದ ಹುಡುಗಿಯೊಂದಿಗೆ ಮದುವೆ ಮಾಡಬೇಕಿತ್ತು ಎಂದು ಹೇಳಿದಳು. ಅವಳಿಗೆ ಮನೆಯ ಬಗ್ಗೆ ಕಾಳಜಿ ಇಲ್ಲ, ಅವಳು ನಮ್ಮನ್ನು ಗೌರವಿಸುವುದಿಲ್ಲ. ನೀನು ಸಂತೋಷದಿಂದ ಬದುಕಬೇಕೆಂದು ನಾವು ಬಯಸಿದ್ದೇವೆ. ನೀನು ಕಡಿಮೆ ಓದಿದ ಹುಡುಗಿಯಾಗಿದ್ದರೆ ಅವಳು ಮನೆಯನ್ನು ನೋಡಿಕೊಳ್ಳುತ್ತಾಳೆ ಎಂದು ನಾವು ಭಾವಿಸಿದೆವು. ನೀನು ಹಣ ಸಂಪಾದಿಸಿದರೆ ಆಸ್ತಾ ಮನೆಯನ್ನು ನಿರ್ವಹಿಸುತ್ತಾಳೆ. ನಮಗೆ ಇನ್ನೇನು ಬೇಕು ಎಂದು ನಾವು ಭಾವಿಸಿದೆವು. ಅದಕ್ಕಾಗಿಯೇ ನಾವು ನಿನ್ನನ್ನು ಮದುವೆ ಮಾಡಿಸಿದೆವು. ಆಯಾಂಶಿ ತನ್ನ ಹೆತ್ತವರ ಮಾತುಗಳನ್ನು ಕೇಳಿ ಇನ್ನಷ್ಟು ಕೋಪಗೊಂಡಳು. ನೀವೆಲ್ಲರೂ ನನ್ನನ್ನು ಓದಿಲ್ಲದ ಹುಡುಗಿಯೊಂದಿಗೆ ಮದುವೆ ಮಾಡಿ ನನ್ನ ಜೀವನವನ್ನು ಹಾಳು ಮಾಡಿದ್ದೀರಿ. ನೀನು ನನ್ನ ಜೀವನದ ಬಗ್ಗೆ ಕಾಳಜಿ ವಹಿಸಲಿಲ್ಲ ಎಂದು ಅವಳು ಕೂಗಲು ಪ್ರಾರಂಭಿಸಿದಳು. ಆಯಾನ್ ಹೀಗೆ ಹೇಳಿದಳು ಮತ್ತು ಕೋಪದಿಂದ ಅಲ್ಲಿಂದ ಹೊರಟು ಹೋದಳು. ಆಸ್ತಾ ಇದೆಲ್ಲವನ್ನೂ ಕೇಳಿ ತುಂಬಾ ಅಳಲು ಪ್ರಾರಂಭಿಸಿದಳು. ಅವಳ ಅತ್ತೆ ಮಾವಂದಿರು ಅವಳ ಹುಡುಗಿಯನ್ನು ಬೆಂಬಲಿಸುತ್ತಾರೆ. ಚಿಂತಿಸಬೇಡ, ಅವಳು ಕೆಲವು ದಿನಗಳವರೆಗೆ ಕೋಪಗೊಳ್ಳುತ್ತಾಳೆ, ನಂತರ ಎಲ್ಲವೂ ಸರಿಯಾಗುತ್ತದೆ. ಆದರೆ ನೆಲೆಗೊಳ್ಳಿ, ಆಯಾಂಶು ಅವರು ಚೆನ್ನಾಗಿ ಹೊಂದಿಕೊಳ್ಳುತ್ತಾರೆ ಎಂದು ಹೇಳುತ್ತಾಳೆ. ಆದರೆ ಆಯಾಂಶು ಯಾರ ಮಾತನ್ನೂ ಕೇಳಲಿಲ್ಲ ಮತ್ತು ವಿಚ್ಛೇದನ ಪ್ರಕರಣವನ್ನು ದಾಖಲಿಸಲು ನೇರವಾಗಿ ನ್ಯಾಯಾಲಯಕ್ಕೆ ಹೋದನು. ಕೆಲವು ದಿನಗಳ ನಂತರ ನ್ಯಾಯಾಲಯದ ಸಮನ್ಸ್ ಆಸ್ತಾಳನ್ನು ತಲುಪಿತು. ಇದನ್ನು ತಿಳಿದ ನಂತರ ಆಸ್ತಾ ತುಂಬಾ ಕೋಪಗೊಂಡಳು. ಅವಳು ತನ್ನ ಗಂಡನಿಗೆ ಪೂರ್ಣ ಹೃದಯದಿಂದ ಸೇವೆ ಸಲ್ಲಿಸಿದಳು, ಆದರೆ ಅವನು ಅವಳನ್ನು ವಿಚ್ಛೇದನ ಮಾಡಲು ಬಯಸಿದನು. ಆಸ್ತಾ ಕೂಡ ಹಲವು ವರ್ಷಗಳಿಂದ ತನ್ನ ಗಂಡನಿಗಾಗಿ ಕಾಯುತ್ತಿದ್ದಳು. ಅದಕ್ಕಾಗಿಯೇ ಅವಳು ಈ ಸಂಬಂಧವನ್ನು ಕೊನೆಗೊಳಿಸಲು ನಿರ್ಧರಿಸಿದಳು. ಅವಳು ಆಶು ವಿರುದ್ಧ ನ್ಯಾಯಾಲಯದಲ್ಲಿ ಹೋರಾಡಲು ಪ್ರಾರಂಭಿಸಿದಳು. ವಿಚ್ಛೇದನ ಪ್ರಕರಣ ಮುಂದುವರೆದಿದೆ. ಕೆಲವು ದಿನಗಳ ನಂತರ ಇಬ್ಬರೂ ವಿಚ್ಛೇದನ ಪಡೆದರು. ವಿಚ್ಛೇದನದ ನಂತರ ಆಯನ್ ತನ್ನ ಮನೆಯಲ್ಲಿ ಆರಾಮವಾಗಿ ವಾಸಿಸಲು ಪ್ರಾರಂಭಿಸಿದಾಗ ಆಸ್ತಾ ತನ್ನ ಹುಟ್ಟೂರಿನಲ್ಲಿ ಒಬ್ಬಂಟಿಯಾಗಿದ್ದಳು. ಆಯನ್ ಅವಳನ್ನು ಅಶಿಕ್ಷಿತ, ಮೂರ್ಖ, ಅಜ್ಞಾನಿ ಎಂದು ಕರೆದು ಅವಳನ್ನು ಅವಮಾನಿಸಿದ್ದನು ಎಂಬ ಮಾತುಗಳಿದ್ದವು. ಅವನಿಗಾಗಿ ಈ ಮದುವೆಯ ನಂತರ ನನ್ನ ಹೃದಯ ಮತ್ತು ಮನಸ್ಸನ್ನು ಸುತ್ತುತ್ತಿದ್ದ ಮತ್ತು ಹಿಂಸಿಸುತ್ತಿದ್ದ ಆಲೋಚನೆಗಳು ಆಸ್ತಾ ತನ್ನ ಕನಸುಗಳಾಗಿವೆ ಎಂದು ಯೋಚಿಸುತ್ತಿದ್ದಳು. ಈಗ ಅವಳು ತನ್ನ ಮೇಲೆ ನಂಬಿಕೆ ಇಟ್ಟಿದ್ದಳು, ಆದರೆ ಎಲ್ಲೋ ತನ್ನನ್ನು ತಾನೇ ಬಲವಾಗಿಡಲು ಪ್ರಯತ್ನಿಸುತ್ತಿದ್ದಳು. ಅವಳ ಪರಿಸ್ಥಿತಿ
ಈಗ ಅವಳು ನಾನು ನನ್ನ ಮೇಲೆ ಈ ಅಶಿಕ್ಷಿತತೆಯ ಕಲೆಗಳನ್ನು ಅಳಿಸಲು ಬಯಸುತ್ತೇನೆ ಎಂದು ಹೇಳಿದಳು. ಇದನ್ನು ಕೇಳಿದಾಗ ಅವಳ ತಂದೆ ಆಶ್ಚರ್ಯಚಕಿತರಾದರು ಮತ್ತು ಅಮ್ಮ, ನಾವು ಈಗ ಈ ಕಲೆಗಳನ್ನು ಅಳಿಸಬಹುದು ಎಂದು ನೀವು ಹೇಗೆ ಭಾವಿಸುತ್ತೀರಿ? ನಾನು ಅಧ್ಯಯನ ಮತ್ತು ನನ್ನದೇ ಆದ 2 ಕಾಲುಗಳ ಮೇಲೆ ನಿಲ್ಲಬಲ್ಲೆ ಮತ್ತು ಇದನ್ನು ನಾನು ಅನಕ್ಷರಸ್ಥ ಎಂದು ಕರೆಯುತ್ತೇನೆ. ಅಮ್ಮ, ನೀವು ಸ್ವಲ್ಪ ಸಮಯದ ನಂತರ ಅಧ್ಯಯನ ಮಾಡುವುದನ್ನು ನಿಲ್ಲಿಸಿದ್ದೀರಿ, ನಾನು ಮತ್ತೆ ಹೇಗೆ ಪ್ರಾರಂಭಿಸುತ್ತೀರಿ? ನೀವು ಅಧ್ಯಯನ ಮಾಡಲು ಬಯಸಿದರೆ ನಾನು ತನ್ನನ್ನು ತಾನೇ ಸಾಬೀತುಪಡಿಸಲು ಮತ್ತು ತನ್ನ ಮಾಜಿ ಪತಿ ಅಯಾನ್ಶುಗೆ ತನ್ನ ವೈಭವವನ್ನು ತೋರಿಸುತ್ತೇನೆ. ನಿಮ್ಮ ಅಧ್ಯಯನಗಳು ಆದರೆ ಯಾವುದರ ಬಗ್ಗೆಯೂ ಚಿಂತಿಸಬೇಡಿ. ಅದನ್ನು ಕಂಡುಕೊಂಡ ತಕ್ಷಣ ಆಸ್ಥಾ ತನ್ನ ಶಾಲಾ ಶಿಕ್ಷಣವನ್ನು ಪೂರ್ಣ ಸಮರ್ಪಣಾ ಭಾವದಿಂದ ಪ್ರಾರಂಭಿಸಿದಳು ಮತ್ತು ಕ್ರಮೇಣ 9ನೇ ತರಗತಿಯಲ್ಲಿ ಉತ್ತೀರ್ಣಳಾದಳು. ನಂತರ ಅವರು 12ನೇ ತರಗತಿಯಲ್ಲಿ ಉತ್ತೀರ್ಣರಾಗಿ ನಂತರ ಪದವಿ ಸೇರಿದರು. ಅಧ್ಯಯನದ ಸಮಯದಲ್ಲಿ ಅವರು ಕಲೆಕ್ಟರ್ ಹುದ್ದೆಯ ಬಗ್ಗೆ ತಿಳಿದುಕೊಂಡರು. ಕಲೆಕ್ಟರ್ ಆದ ನಂತರ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಯೂ ತನ್ನ ಅಡಿಯಲ್ಲಿ ಕೆಲಸ ಮಾಡುತ್ತಾರೆ ಎಂದು ಅವರು ಅರ್ಥಮಾಡಿಕೊಂಡರು. ಈ ಕಲ್ಪನೆಯು ಆಸ್ಥಾಗೆ ಹೆಚ್ಚಿನ ಸ್ಫೂರ್ತಿ ನೀಡಿತು. ಪದವಿ ಮುಗಿದ ನಂತರ ಅವರು ತಮ್ಮ ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ನಾಗರಿಕ ಸೇವೆಗಳಿಗೆ ಸಿದ್ಧರಾದರು. ತನ್ನ ಮಾಜಿ ಪತಿ ಸೇರಿದಂತೆ ತನ್ನನ್ನು ಅವಿದ್ಯಾವಂತ ಎಂದು ಕರೆದ ಎಲ್ಲರಿಗೂ ಸೂಕ್ತವಾದ ಉತ್ತರವನ್ನು ನೀಡಲು ಅವರು ನಿರ್ಧರಿಸಿದರು. ಆಸ್ಥಾ ಅವರ ಕಲೆಕ್ಟರ್ ಆಗುವ ಕನಸು ಅದೇ ದಿಕ್ಕಿನಲ್ಲಿ ಮುಂದುವರೆಯಿತು. ಅವರು ತಮ್ಮ ಅಧ್ಯಯನ ಮತ್ತು ಸಿದ್ಧತೆಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು. 2 ವರ್ಷಗಳ ಕಾಲ ಆಸ್ಥಾ ಅವರ ಕಠಿಣ ಪರಿಶ್ರಮವು ಅಂತಿಮವಾಗಿ ಫಲ ನೀಡಿತು. ಅವರು ಕಲೆಕ್ಟರ್ ಆದಾಗ ಅವರ ತಂದೆಯ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಇಲ್ಲಿಯವರೆಗೆ ಆಸ್ಥಾ ತನ್ನ ಜೀವನವನ್ನು ಉತ್ತಮಗೊಳಿಸಲು, ತನ್ನನ್ನು ತಾನು ಸುಧಾರಿಸಿಕೊಳ್ಳಲು ಅಧ್ಯಯನ ಮಾಡುತ್ತಿದ್ದಾಳೆ. ಸಮಾಜದ ಜನರು ಅವರ ಕುಟುಂಬವನ್ನು ಎಲ್ಲಾ ರೀತಿಯಲ್ಲೂ ಬಯಲು ಪ್ರಾರಂಭಿಸಿದ್ದಾರೆ. ಕೆಲವರು ಈ ವಯಸ್ಸಿನಲ್ಲಿ ತನ್ನ ಮಗಳಿಗೆ ಶಿಕ್ಷಣ ನೀಡುವ ಅಗತ್ಯವಿಲ್ಲ ಎಂದು ಹೇಳಿದರು. ಇತರರು ತನ್ನ ವಿಚ್ಛೇದಿತ ಮಹಿಳೆಯನ್ನು ಮನೆಯಲ್ಲಿಯೇ ಕುಳಿತುಕೊಳ್ಳಲು ಬಿಡಬೇಕು, ಅವಳಿಗೆ ಶಿಕ್ಷಣ ನೀಡುವುದರ ಅರ್ಥವೇನು ಎಂದು ಹೇಳಿದರು. ಆದರೆ ಇಂದು ಎಲ್ಲಾ ಮಾತುಗಳನ್ನು ಹೇಳಿದ ಜನರು ಅವಳ ಮನೆಗೆ ಸಿಹಿತಿಂಡಿಗಳೊಂದಿಗೆ ಬಂದು ಅವಳನ್ನು ಸ್ವಾಗತಿಸಲು ಪ್ರಾರಂಭಿಸಿದರು. ಆಸ್ಥಾಳ ತಂದೆ ಎಲ್ಲರಿಗೂ ಹೆಮ್ಮೆಯಿಂದ ಹೇಳಿದರು, ಇಂದು ನನ್ನ ಮಗಳು ಕಲೆಕ್ಟರ್ ಆಗಿದ್ದಾಳೆ. ಅವಳು ನನ್ನ ನಿರೀಕ್ಷೆಗಳನ್ನು ಪೂರೈಸಿದ್ದಾಳೆ. ನೀವು ನನ್ನನ್ನು ಹೆಮ್ಮೆ ಪಡುವಂತೆ ಮಾಡಿದಿರಿ. ನಂತರ ಆಸ್ಥಾ ಸಂಗ್ರಾಹಕರಾಗಿ ತರಬೇತಿ ಪಡೆದರು. ತರಬೇತಿಯ ನಂತರ ಆಕೆಗೆ ಆ ಜಿಲ್ಲೆಯಲ್ಲಿ ಪೋಸ್ಟಿಂಗ್ ಕೂಡ ಸಿಕ್ಕಿತು. ಅಲ್ಲಿ ಅವಳು ತನ್ನ ಕರ್ತವ್ಯಗಳನ್ನು ಪೂರ್ಣ ಸಮರ್ಪಣೆ ಮತ್ತು ಸಾಮರ್ಥ್ಯದಿಂದ ನಿರ್ವಹಿಸಲು ಪ್ರಾರಂಭಿಸಿದಳು. ಕಠಿಣ ಪರಿಶ್ರಮ ಮತ್ತು ಧೈರ್ಯದಿಂದ ಯಾವುದೇ ಸವಾಲನ್ನು ಜಯಿಸಬಹುದು ಎಂಬ ಸಂದೇಶದೊಂದಿಗೆ ಆಸ್ಥಾ ತನ್ನ ಜೀವನವನ್ನು ಪುನಃ ಬರೆದು ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಿದರು. ಈಗ ಅವಳು ಸಂಗ್ರಾಹಕಿಯಾಗಿದ್ದಾಳೆ. ಅವಳ ನಂಬಿಕೆ ವಿಶಿಷ್ಟ ಮತ್ತು ಸಾಮಾನ್ಯವಾಗಿದೆ. ಅವಳು ತನ್ನ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ತನ್ನ ಕರ್ತವ್ಯಗಳನ್ನು ಮುಂದುವರಿಸಿದಳು. ಆದರೆ ಕಲೆಕ್ಟರ್ ಆಗಿದ್ದ ಆಸ್ಥಾ ಒಂದು ದಿನ ಯಾವುದೋ ಪ್ರಮುಖ ಕೆಲಸದ ಮೇಲೆ ಹೊರಗೆ ಹೋಗಬೇಕಾಯಿತು. ಅವಳು ಒಂದು ಕಾರನ್ನು ಹತ್ತಿ ಒಬ್ಬ ಗನ್ಮ್ಯಾನ್ ಚಾಲಕನೊಂದಿಗೆ ಹೋದಳು. ದಾರಿಯಲ್ಲಿ ಅವಳು ಒಂದು ಹಳೆಯ ಮನೆಯಲ್ಲಿ ನಿಲ್ಲಬೇಕಾಯಿತು. ಅಲ್ಲಿ ಸಂಚಾರ ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಕಲೆಕ್ಟರ್ ಅವರ ಬೆಂಗಾವಲು ಪಡೆ ಅಲ್ಲಿಗೆ ತಲುಪಿದಾಗ ಸಂಚಾರ ಪೊಲೀಸರು ಅವರ ಬೆಂಗಾವಲು ಪಡೆ ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯಲು ಸಾಧ್ಯವಾಗುವಂತೆ ಸಂಚಾರ ವ್ಯವಸ್ಥೆ ಮಾಡುತ್ತಿದ್ದರು. ಆ ಸಮಯದಲ್ಲಿ ಆಸ್ಥಾಳ ಕಣ್ಣುಗಳು ಇದ್ದಕ್ಕಿದ್ದಂತೆ ಸಂಚಾರ ದಟ್ಟಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ಬಿದ್ದವು. ಅವಳು ಅವನನ್ನು ನೋಡಿದಾಗ ಅವಳು ಆಘಾತಕ್ಕೊಳಗಾದಳು. ಅವನು ಬೇರೆ ಯಾರೂ ಅಲ್ಲ, ಅವಳ ಹಿಂದಿನ ಪತಿಯೇ. ಆಕೆಯನ್ನು ಅವಿದ್ಯಾವಂತಳೆಂದು ಅವಮಾನಿಸಿದ್ದ ಆಕೆಯ ಮಾಜಿ ಪತಿ ಆಕೆಗೆ ವಿಚ್ಛೇದನ ನೀಡಿ ಆರಾಮವಾಗಿ ಬದುಕಿದ್ದ. ಆಕೆಯ ಮಾಜಿ ಪತಿ ಆಸ್ಥಾ ಚಾಲಕನಿಗೆ ಕಾರನ್ನು ತಕ್ಷಣ ನಿಲ್ಲಿಸುವಂತೆ ಆದೇಶಿಸಿದರು. ಕಾರು ನಿಂತ ನಂತರ ಅವಳು ಮತ್ತೆ ರಿಯರ್ವ್ಯೂ ಕನ್ನಡಿಯಲ್ಲಿ ನೋಡಿದಳು. ಅವಳು ಎಚ್ಚರಿಕೆಯಿಂದ ನೋಡುತ್ತಾ ಅದು ಯಾರೆಂದು ನೋಡಿದಳು. ಅಯಾನ್ ಅವನನ್ನು ನೋಡಿದಳು ಮತ್ತು ಅವಳ ಮುಖ ಗಂಭೀರವಾಯಿತು. ಅವಳು ಕಾರಿನಿಂದ ಇಳಿದು ಅಲ್ಲಿ ನಿಂತಿದ್ದ ಪೊಲೀಸ್ಗೆ ಕರೆ ಮಾಡಿದಳು. ಆಸ್ಥಾ ತನ್ನ ಗನ್ಮ್ಯಾನ್ಗೆ ಹೇಳಿದಳು. ಗನ್ಮ್ಯಾನ್ ತಕ್ಷಣ ಕಾರಿನಿಂದ ಇಳಿದು ಅಯಾನ್ ಬಳಿಗೆ ಹೋಗಿ ಕಲೆಕ್ಟರ್ ಬರುತ್ತಿದ್ದಾನೆ ಎಂದು ಹೇಳಿದಳು. ಈಗಾಗಲೇ ಬೆಂಗಾವಲು ಪಡೆಯಿಂದ ಎಚ್ಚರಗೊಂಡಿದ್ದ ಅಯಾನ್ ಕಲೆಕ್ಟರ್ ನನಗೆ ಏಕೆ ಕರೆ ಮಾಡುತ್ತಿದ್ದಾರೆಂದು ತನ್ನೊಳಗೆ ಯೋಚಿಸಿದನು. ಕಲೆಕ್ಟರ್ ನನಗೆ ಕರೆ ಮಾಡಲು ನಾನು ಏನು ತಪ್ಪು ಮಾಡಿದೆ?
ಅವನು ಹೆದರಿದನು ಮತ್ತು ಗೊಂದಲಕ್ಕೊಳಗಾಗಿದ್ದನು. ಅವನು ನಿಧಾನವಾಗಿ ಕಲೆಕ್ಟರ್ ಕಾರಿನ ಕಡೆಗೆ ನಡೆಯಲು ಪ್ರಾರಂಭಿಸಿದನು. ಅವನು ಭಯದಿಂದ ಕಲೆಕ್ಟರ್ ಕಾರನ್ನು ತಲುಪಿದನು. ಅಲ್ಲಿಗೆ ಹೋದ ತಕ್ಷಣ ಅವನು ಕಾರಿನೊಳಗೆ ನೋಡಿದನು ಮತ್ತು ಎದುರು ಕುಳಿತಿದ್ದ ಕಲೆಕ್ಟರ್ನನ್ನು ನೋಡಿ ಆಶ್ಚರ್ಯಚಕಿತನಾದನು. ಅವಳನ್ನು ನೋಡಿದ ಆಯಾನ್ಶು ತಕ್ಷಣ ಅವಳಿಗೆ ನಮಸ್ಕರಿಸಿ, ನೀವು ಏನು ಮಾಡುತ್ತಿದ್ದೀರಿ ಮೇಡಮ್ ಎಂದು ಕೇಳಿದನು. ಇದಾದ ನಂತರ ಕಲೆಕ್ಟರ್ ಆಸ್ತಾ, ನಾಳೆ ನನ್ನ ಕಚೇರಿಗೆ ಬನ್ನಿ, ನಾನು ನಿಮ್ಮೊಂದಿಗೆ ಒಂದು ವಿಷಯದ ಬಗ್ಗೆ ಮಾತನಾಡಬೇಕು ಎಂದು ಹೇಳಿದನು. ಹೀಗೆ ಹೇಳಿದ ನಂತರ ಅವನು ಅವಳನ್ನು ತನ್ನ ತಾಯಿ ಎಂದು ಭಾವಿಸಿ ಅಲ್ಲಿಂದ ಪೊಲೀಸ್ ಆಸ್ತಾ ಹೇಗೆ ದೊಡ್ಡ ಕಲೆಕ್ಟರ್ ಆದಳು ಎಂದು ನೋಡಿ ಅಯಾನ್ ಆಶ್ಚರ್ಯಚಕಿತನಾದನು. ಆಸ್ತಾಳ ಬಗ್ಗೆ ತಿಳಿದುಕೊಂಡ ನಂತರ ಅವಳ ಇಡೀ ಕಥೆಯನ್ನು ಅರ್ಥಮಾಡಿಕೊಳ್ಳಲು ಅವನು ಪ್ರಯತ್ನಿಸುತ್ತಾನೆ. ವಿಚ್ಛೇದನದ ನಂತರ ಆಸ್ತಾ ಎಂದಿಗೂ ಮರುಮದುವೆಯಾಗಲಿಲ್ಲ. ಬದಲಾಗಿ ಅವಳು ತನ್ನ ಅಧ್ಯಯನದತ್ತ ಗಮನಹರಿಸಿದಳು ಮತ್ತು ಈಗ ಅವಳು ಕಲೆಕ್ಟರ್ ಆಗಲು ಶ್ರಮಿಸಿದ್ದಾಳೆಂದು ಅವನು ಕಂಡುಕೊಳ್ಳುತ್ತಾನೆ. ಆ ಹಳ್ಳಿಯ ಜನರು ಅವಳ ಜೀವನದ ಹೋರಾಟವನ್ನು ತಿಳಿದಿದ್ದಾರೆ ಮತ್ತು ಮೆಚ್ಚಿದ್ದಾರೆಂದು ಅವನಿಗೆ ಅರ್ಥವಾಗಿದೆ. ಈ ಎಲ್ಲಾ ಮಾಹಿತಿಯನ್ನು ತಿಳಿದು ಅಯಾನ್ಶಿ ಆಶ್ಚರ್ಯಚಕಿತರಾದರು. ಮರುದಿನ ಅವನು ಕಲೆಕ್ಟರ್ ಕಚೇರಿಗೆ ಹೋಗುತ್ತಾನೆ. ಅವನು ಅಲ್ಲಿಗೆ ಹೋದಾಗ ಅವನು ಹೊರಗೆ ಕಲೆಕ್ಟರ್ ಕರೆಗಾಗಿ ಕಾಯುತ್ತಿದ್ದಾನೆ. ಆಸ್ತಾ ಅವನನ್ನು ಒಳಗೆ ಕರೆಯುತ್ತಾಳೆ. ಆಯಾನ್ಶು ಕ್ಯಾಬಿನ್ ಒಳಗೆ ಬಂದ ತಕ್ಷಣ ತನ್ನ ತಪ್ಪಿಗೆ ಕ್ಷಮೆಯಾಚಿಸಲು ಮೂಕವಿಸ್ಮಿತನಾಗುತ್ತಾನೆ. ಅವನ ಪರಿಸ್ಥಿತಿ ನೋಡಿ ಎಲ್ಲವನ್ನೂ ಅರ್ಥಮಾಡಿಕೊಂಡ ಆಸ್ತಾ ಅವನಿಗೆ ಆಸನ ತೋರಿಸುತ್ತಾಳೆ ಮತ್ತು ಆಯಾನ್ಶು ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಾಳೆ. ಅದಾದ ನಂತರ ಇಬ್ಬರ ನಡುವೆ ಸಂಭಾಷಣೆ ಪ್ರಾರಂಭವಾಗುತ್ತದೆ. ಮೊದಲು ಅವಳು ಆಯಾನ್ಶುಗೆ ಧನ್ಯವಾದ ಹೇಳುತ್ತಾಳೆ. ಕಲೆಕ್ಟರ್ ಅವಳಿಗೆ ಧನ್ಯವಾದ ಹೇಳಿದಾಗ ಅವನು ಆಶ್ಚರ್ಯಚಕಿತನಾಗಿ ಯೋಚಿಸಲು ಪ್ರಾರಂಭಿಸುತ್ತಾನೆ. ನಾನು ಅವಳಿಗೆ ಏಕೆ ವಿಚ್ಛೇದನ ನೀಡಿದೆ? ನಾನು ಅವಳನ್ನು ಓದದಿದ್ದಕ್ಕಾಗಿ ಗದರಿಸಿದೆ. ನಾನು ಅವಳ ಮೇಲೆ ಕೈ ಎತ್ತಿದೆ. ಹಾಗಾದರೆ ಅವಳು ನನಗೆ ಏಕೆ ಧನ್ಯವಾದ ಹೇಳುತ್ತಿದ್ದಾಳೆ? ಅವನು ಯೋಚಿಸಿದನು, ನೀನು ನನಗೆ ಯಾಕೆ ಧನ್ಯವಾದ ಹೇಳುತ್ತಿದ್ದೀಯಾ? ನೀನು ನನಗೆ ಯಾಕೆ ಧನ್ಯವಾದ ಹೇಳುತ್ತಿದ್ದೀಯಾ? ಮತ್ತು ನಾನು ಅಶಿಕ್ಷಿತ ಮತ್ತು ದುರಹಂಕಾರಿ ಎಂದು ನೆನಪಿಸದೇ ಇದ್ದಿದ್ದರೆ ಬಹುಶಃ ಇಂದು ನನಗೆ ಈ ಸ್ಥಾನ ಸಿಗುತ್ತಿರಲಿಲ್ಲ. ನಿಮ್ಮ ಕಠಿಣ ಮಾತುಗಳು ಮತ್ತು ನಡವಳಿಕೆ, ನಿಮ್ಮ ಮಾತುಗಳಿಂದ ನನಗೆ ತುಂಬಾ ಸ್ಫೂರ್ತಿ ಸಿಕ್ಕಿದೆ. ನಾನು ಅವುಗಳ ಮೂಲಕ ನನ್ನನ್ನು ಸಾಬೀತುಪಡಿಸಲು ನಿರ್ಧರಿಸಿದ್ದೇನೆ. ಕಲೆಕ್ಟರ್ ಇದನ್ನು ಹೇಳಿದಾಗ ಅಯಾನ್ ಮೂಕವಿಸ್ಮಿತನಾದ. ಅವನಿಗೆ ತನ್ನ ಮಾತುಗಳಿಂದ ಅವಳಿಗೆ ನೋವುಂಟು ಮಾಡಿದೆ ಎಂದು ಅನಿಸುತ್ತದೆ. ಅವಳು ಅವನಿಗೆ ಧನ್ಯವಾದ ಹೇಳುತ್ತಾಳೆ ಮತ್ತು ಎಲ್ಲವನ್ನೂ ಸಕಾರಾತ್ಮಕವಾಗಿ ನೋಡುತ್ತಾಳೆ. ಅಯಾನ್ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗದೆ ಜೋರಾಗಿ ಅಳಲು ಪ್ರಾರಂಭಿಸುತ್ತಾನೆ. ಕ್ಷಮಿಸಿ, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ನಿನ್ನಿಂದ ವಿಚ್ಛೇದನ ಪಡೆದು ನನ್ನ ಜೀವನವನ್ನು ಹಾಳು ಮಾಡಿಕೊಂಡಿದ್ದೇನೆ ಎಂದು ಆಸ್ತಾ ಹೇಳುತ್ತಾಳೆ. ಅವನು ಹೇಳುತ್ತಾನೆ, ನಾನು ನಿನಗೆ ವಿಚ್ಛೇದನ ನೀಡುವುದಿಲ್ಲ. ನಾನು ವಿಚ್ಛೇದನ ನೀಡದಿದ್ದರೆ ಇಂದು ನನ್ನ ಜೀವನ ಉತ್ತಮವಾಗಿರುತ್ತಿತ್ತು. ಅವನು ಕೇಳುತ್ತಾನೆ, ಏನಾಯಿತು? ಅವಳು ಕೇಳುತ್ತಾಳೆ, ನಿನ್ನಿಂದ ವಿಚ್ಛೇದನ ಪಡೆದ ನಂತರ ನಾನು ನನ್ನ ಹೆತ್ತವರಿಗೆ ಹೇಳಿದಂತೆ ವಿದ್ಯಾವಂತ ಹುಡುಗಿಯನ್ನು ಮದುವೆಯಾದೆ. ಆದರೆ ಅವಳು ನಾನು ನಿರೀಕ್ಷಿಸಿದಂತೆ ಬದಲಾಗಲಿಲ್ಲ. ಅವಳು ನನ್ನ ಜೀವನವನ್ನು ದುಃಖಕರವಾಗಿಸಿದಳು. ಅವಳು ನನ್ನ ವಿರುದ್ಧ ಎಲ್ಲಾ ರೀತಿಯ ಪ್ರಕರಣಗಳನ್ನು ದಾಖಲಿಸಲು ಪ್ರಯತ್ನಿಸುತ್ತಿದ್ದರಿಂದ ನಾನು ಅವಳನ್ನು ವಿಚ್ಛೇದನ ಮಾಡಲು ಸಾಧ್ಯವಾಗಲಿಲ್ಲ. ಆಯಾನ್ಶು ಸಿಟ್ಟಿಗೆದ್ದು, ಅವಳು ನನಗೆ ಬೆದರಿಕೆ ಹಾಕುತ್ತಿದ್ದಾಳೆ. ನಾನು ಇಲ್ಲಿ ಮತ್ತು ಅಲ್ಲಿ ಕೆಲಸ ಮಾಡಬೇಕು. ನನ್ನ ಹೆತ್ತವರಿಗೆ ಮನೆಯಲ್ಲಿ ಇರಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳುತ್ತಾನೆ. ಆಯನ್ ಮತ್ತೆ ಜೋರಾಗಿ ಅಳಲು ಪ್ರಾರಂಭಿಸುತ್ತಾನೆ. ಇದನ್ನು ನೋಡಿದ ಆಸ್ತಾ ಅವನಿಗೆ ಸುಮ್ಮನಿರಲು ಹೇಳಿ ನಂತರ ಶಾಂತಳಾಗುತ್ತಾಳೆ. ಆಯನ್ ಸ್ವರದ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಏನೇ ಆದರೂ ದೇವರ ದಯೆ ನಮ್ಮ ಕೈಯಲ್ಲಿಲ್ಲ. ಬಹುಶಃ ನೀನು ಆ ಮಹಿಳೆಯನ್ನು ಹೊಂದಲು ದೃಢನಿಶ್ಚಯ ಮಾಡಿರಬಹುದು. ಆದ್ದರಿಂದ ನೀನು ನನಗೆ ವಿಚ್ಛೇದನ ನೀಡಿ ಅವಳನ್ನು ಮದುವೆಯಾದೆ. ಆಸ್ತಾಳ ಮಾತುಗಳನ್ನು ಕೇಳಿ ಆಯಾನ್ ಕಣ್ಣು ಒರೆಸಿಕೊಂಡು ಹಿಂಜರಿಯುತ್ತಾ ಆಸ್ತಾಳನ್ನು ಕೇಳಿದನು, ನೀನು ಇನ್ನೂ ಏಕೆ ಮದುವೆಯಾಗಿಲ್ಲ? ಆಸ್ತಾಳನ್ನು ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೇಳುತ್ತಾನೆ, ನಾನು ಆಯಾನ್ಶಿಯನ್ನು ಮದುವೆಯಾಗಲು ಬಯಸಿದ್ದೆ, ಆದರೆ ನಿನ್ನ ಮಾತುಗಳು ನನಗೆ ಅವಳನ್ನು ಮದುವೆಯಾಗಲು ಬಿಡಲಿಲ್ಲ. ನೀನು ಅನಕ್ಷರಸ್ಥ ಮಹಿಳೆ, ನೀನು ನಿಷ್ಪ್ರಯೋಜಕ.
ನಿನ್ನ ಮಾತುಗಳನ್ನು ನಾನು ಮತ್ತೆ ಮತ್ತೆ ನೆನಪಿಸಿಕೊಂಡೆ. ಮದುವೆಯಾಗುವ ಮೊದಲು ನಾನು ನನ್ನನ್ನು ಸಾಬೀತುಪಡಿಸಲು ಬಯಸಿದ್ದೆ. ಆದರೆ ನಿನ್ನ ಈ ಮಾತುಗಳು ನನ್ನನ್ನು ಯೋಚಿಸುವಂತೆ ಮಾಡಿತು. ಅದಕ್ಕಾಗಿಯೇ ನಾನು ಮೊದಲು ಓದಿ ಸರ್ಕಾರಿ ಕೆಲಸ ಪಡೆಯಲು ಮತ್ತು ನಂತರ ಮದುವೆಯ ಬಗ್ಗೆ ಯೋಚಿಸಲು ನಿರ್ಧರಿಸಿದೆ. ಈ ವಿಷಯಗಳು ಸಂಭವಿಸಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ನೆನಪಿಡಿ, ನಿನಗೆ ನಿನ್ನ ಜೀವನದಲ್ಲಿ ನಾನು ಎಂದಾದರೂ ಅಗತ್ಯವಿದ್ದರೆ ನನಗೆ ಕರೆ ಮಾಡಲು ಹಿಂಜರಿಯಬೇಡ. ನಾನು ಇಂದು ಈ ಮಟ್ಟದಲ್ಲಿದ್ದರೆ ನೀನು ನನ್ನನ್ನು ಗದರಿಸದ ಕಾರಣ ಬಹುಶಃ ನನಗೆ ಈ ಸ್ಥಾನ ಸಿಗುತ್ತಿರಲಿಲ್ಲ. ಅದಕ್ಕಾಗಿಯೇ ನಾನು ನಿನ್ನನ್ನು ಧನ್ಯವಾದ ಹೇಳಲು ಇಲ್ಲಿಗೆ ಕರೆ ಮಾಡಿದೆ. ಸ್ವಲ್ಪ ಸಮಯದ ಮೌನದ ನಂತರ ಅವಳು ಹೇಳಿದಳು, ಆಸ್ತಾಳೆ, ನೀನು ಮತ್ತೆ ಎಂದಳು. ನೀವು ನನ್ನ ಬಗ್ಗೆ ಏನೇ ಯೋಚಿಸಿದರೂ ನಾನು ಯಾವಾಗಲೂ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚಿಸುತ್ತೇನೆ, ಏಕೆಂದರೆ ನನ್ನ ಜೀವನ ಇಂದು ಹೇಗಿದೆಯೋ ಅದಕ್ಕೆ ನಿಮ್ಮಿಂದಲೇ ಕಾರಣ. ಇದು ಯಶಸ್ವಿಯಾಗಿದೆ ಎಂದು ಹೇಳುವುದಾದರೆ ಆ ಸಂಜೆ ತಂದೆ ಆಶ್ಚರ್ಯಪಡುತ್ತಾರೆ. ನೀವು ಏನು ಮಾತನಾಡುತ್ತಿದ್ದೀರಿ? ಅಯಾನ್ ಮದುವೆಯಾಗಿದ್ದಾನೆ ಎಂದು ಹೇಳುತ್ತಾನೆ. ತಂದೆ ಅಯಾನ್ ಅವರ ತಂದೆ ಇಲ್ಲಿಗೆ ಬಂದು ನನಗೆ ಸಂಪೂರ್ಣ ಸತ್ಯವನ್ನು ಹೇಳಿದರು. ಅವರು ಇದನ್ನು ಶಾಂತ ಧ್ವನಿಯಲ್ಲಿ ಹೇಳಿದರು. ವಾಸ್ತವವಾಗಿ ನೀವಿಬ್ಬರು ವಿಚ್ಛೇದನ ಪಡೆದ ಕೆಲವು ದಿನಗಳ ನಂತರ ಅಯಾನ್ ತಾನು ಮಾಡಿದ್ದಕ್ಕೆ ತನ್ನ ಮೇಲೆಯೇ ಕೋಪಗೊಂಡರು. ಆದರೆ ನಂತರ ಅಯಾನ್ ತನ್ನ ನಿರ್ಧಾರಕ್ಕೆ ವಿಷಾದಿಸಲು ಪ್ರಾರಂಭಿಸಿದರು ಎಂದು ಅವರು ಹೇಳಿದರು. ಅಸ್ಕನನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಾ ಅವನು ಕಟುವಾಗಿ ಅಳುತ್ತಿದ್ದನು. ಅವನ ಹೆತ್ತವರು ಅವನನ್ನು ಮದುವೆಯಾಗಲು ಪದೇ ಪದೇ ಕೇಳಿಕೊಂಡರು. ಅವನು ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ಹೇಳುತ್ತಿದ್ದನು. ಈಗ ಅಯಾನ್ ಆಸ್ತಾಳನ್ನು ಭೇಟಿಯಾದ ನಂತರ ಅವನು ಮದುವೆಯಾಗಲು ಏನು ಬೇಕಾದರೂ ಮಾಡಲು ನಿರ್ಧರಿಸಿದನು. ಅವನು ಕ್ಷಮೆಯಾಚಿಸಿ ತನ್ನ ತಪ್ಪುಗಳನ್ನು ಸರಿಪಡಿಸಲು ಸಿದ್ಧನಾದನು. ಅವನ ತಂದೆ ಆಸ್ತಾಗೆ ಎಲ್ಲವನ್ನೂ ವಿವರಿಸಿದರು. ಅಮ್ಮ, ನಾನು ಮಾಡಿದ್ದನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನು ನಿಮ್ಮೊಂದಿಗೆ ಹೊಸ ಜೀವನವನ್ನು ಪ್ರಾರಂಭಿಸಲು ಬಯಸಿದ್ದನು ಎಂದು ಅವರು ಹೇಳಿದರು. ಇದೆಲ್ಲವನ್ನೂ ಕೇಳಿದ ಆಸ್ತಾ ಸ್ವಲ್ಪ ಹೊತ್ತು ಯೋಚಿಸಿ, ಸರಿ ಅಪ್ಪ, ನಾನು ಮದುವೆಗೆ ಸಿದ್ಧ ಎಂದು ಹೇಳಿ ಎಂದು ಹೇಳಿದರು. ಅದರ ನಂತರ ಆಸ್ತಾ ಅಯಾನ್ ಮತ್ತೆ ಮದುವೆಯಾಗುತ್ತಾನೆ ಮತ್ತು ಮದುವೆಯ ನಂತರ ಇಬ್ಬರೂ ಸಂತೋಷದಿಂದ ಬದುಕಲು ಪ್ರಾರಂಭಿಸುತ್ತಾರೆ ಎಂದು ಹೇಳಿದರು. ಮದುವೆಯ ಮರುದಿನ ಅಯಾನ್ ಆಸ್ತಾಳನ್ನು ಕೇಳುತ್ತಾನೆ, ನೀವು ಈ ಮದುವೆಗೆ ಏಕೆ ಅಷ್ಟು ಸುಲಭವಾಗಿ ಓಕೆ ಎಂದು ಹೇಳಿದ್ದೀರಿ? ನಾನು ನಿನಗೆ ತುಂಬಾ ಅನ್ಯಾಯ ಮಾಡಿದ್ದೇನೆ. ಅದಕ್ಕೆ ಆಸ್ತಾ ಕೇಳುತ್ತಾಳೆ. ಅವಳು ಮುಗುಳ್ನಗುತ್ತಾ ಉತ್ತರಿಸಿದಳು, ಮದುವೆಯು ಜೀವನದಲ್ಲಿ ಒಮ್ಮೆ ಮಾತ್ರ ನಡೆಯುತ್ತದೆ. ನನ್ನನ್ನು ಮದುವೆಯಾದ ವ್ಯಕ್ತಿ ಈಗ ತನ್ನ ತಪ್ಪನ್ನು ಅರಿತುಕೊಂಡು ಅದೇ ವ್ಯಕ್ತಿಯನ್ನು ಏಕೆ ಮದುವೆಯಾಗಬೇಕು? ನಾನು ಮದುವೆಯಾಗಬಾರದು ಅಂತ ಅಂದುಕೊಂಡೆ. ಅದಕ್ಕೆ ನಾನು ಮತ್ತೆ ಮದುವೆಯಾಗಲು ಒಪ್ಪಿಕೊಂಡೆ. ಹೇಗೂ ನಾನು ನಿನ್ನ ಜೊತೆ ನನ್ನ ಜೀವನವನ್ನು ಪ್ರಾರಂಭಿಸಿದೆ. ನಮ್ಮ ನಡುವೆ ಜಗಳಗಳಿದ್ದವು, ಅದು ಬೇರೆ ವಿಷಯ. ಆ ಜಗಳಗಳಿಂದಾಗಿ ನಾನು ಬಹಳ ದಿನ ದೂರ ಇರಬೇಕಾಯಿತು. ಆದರೆ ಈಗ ನಾನು ಮತ್ತೆ ಒಬ್ಬರನ್ನೊಬ್ಬರು ಭೇಟಿಯಾಗಲು ಬಯಸುತ್ತೇನೆ. ನಾವು ಒಟ್ಟಿಗೆ ಬಂದೆವು. ಈಗ ನಾವು ಎಂದೆಂದಿಗೂ ಸಂತೋಷದಿಂದ ಬದುಕಲು ಬಯಸುತ್ತೇವೆ. ನಿಜ ಹೇಳಬೇಕೆಂದರೆ ಇದು ತನ್ನ ಜೀವನವನ್ನು ತಾನೇ ಬದಲಾಯಿಸಿಕೊಂಡ ಅನಕ್ಷರಸ್ಥ ಮಹಿಳೆಯ ಕತೆ. ಈ ಕಥೆಯು ಪರಿಸ್ಥಿತಿ ಏನೇ ಇರಲಿ ನಮಗೆ ಬೇಕಾದುದನ್ನು ಸಾಧಿಸಲು ಕಲಿಸುತ್ತದೆ. ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಎಲ್ಲವನ್ನೂ ಬದಲಾಯಿಸಬಹುದು. ಅಯಾನ್ ಬಗ್ಗೆ ನೀವು ಏನು ಹೇಳಲು ಬಯಸುತ್ತೀರಿ? ಕಾಮೆಂಟ್ ವಿಭಾಗದಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಈ ಕಥೆಯನ್ನು ಹೇಳುವಾಗ ನಾನು ಯಾರ ಭಾವನೆಗ